ಹುಬ್ಬಳ್ಳಿಯಲ್ಲಿ ಒಂದು ವೀರಶೈವ ಲಿಂಗಾಯತ ಒಂದು ದೊಡ್ಡ ಸಭೆ ಮಾಡಿ ರೂಪುರೇಷೆ ಮಾಡಲಿಕ್ಕೆ ಅವ್ರ ಡಿಸ್ಕಷನ್ ಮಾಡಿದ್ವಿ. ಅದೇ ಉಳಿದೇನು ನಾವು ಡಿಸ್ಕಷನ್ ಆ ದಿವಸ ಹೆಚ್ಚು ಸಂಖ್ಯೆಯಲ್ಲಿ ಜನರಿಗೆ ಆಮಂತ್ರಣ ಮಾಡಬೇಕು, ಕೊಡಬೇಕು, ಕೂಡಿಸ್ಬೇಕಂತ ಮಾಡಿದ್ದೀವಿ. ಅಲ್ಲ ಇದೆ ಯಾರ್ಯಾರು ಕರೆದು ಯಾರು ನಮ್ಮ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಅವ್ರನ್ನೆಲ್ಲ ಕರೀಬೇಕು. ಎಲ್ಲರೂ ಕೇಳ್ತಾರೆ. ನಿಮ್ಮ ರಾಜ್ಯಾಧ್ಯಕ್ಷರು ಸಮಾಜ ಒಡೆಯುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಮಾತನಾಡಿದ್ದಾರೆ. ಬೊಮ್ಮಾಯಿ ಕೂಡ ಅದನ್ನೇ ಮಾತಾಡಿದ್ದಾರೆ ಸರ್. ಈಗ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಸರ್? ಈ ಸರ್ಕಾರದೊಂದಿಗೆ ನಮ್ದಿಲ್ಲ. ಫಸ್ಟ್ ನಮ್ದು 19ನೇ ತಾರೀಕು ಒಂದು ವಿಚಾರ ಮಾಡಿಕೊಂಡು ಒಂದು ಸಭೆ. ಸರ್, ಈಗ ಮಹಾಸಭಾ ಒಂದು ತೀರ್ಮಾನ ಮಾಡಿದೆ. ಸಮೀಕ್ಷೆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಬರೆಸಬೇಕು ಧರ್ಮದ ಕಾಲಂನಲ್ಲಿ. ಅದರ ಸಲುವಾಗಿ ಏನು ನಾವು ಡಿಸ್ಕಷನ್ ಬರೀ ಸಮಾವೇಶಬೇಕು, ಅಲ್ಲಿ ಡಿಸ್ಕಷನ್ ಅದನ್ನ ವಿಚಾರ. ಸಮಾಜದಲ್ಲಿ ಹಿರಿಯ ನಾಯಕರಾಗಿ ಈಗ ಒಂದಷ್ಟು ಗೊಂದಲ ಇದೆ. ನಮ್ಮ ಸಮಾಜದ ಮುಖಂಡರಿಗೆ ಗೊಂದಲ ಜನರಿಗೆ ಏನ್ ಸಂದೇಶ ಕೊಡ್ತೀರಿ ಸರ್? ಅಲ್ಲ, ನಮ್ಮ ಸಮಾಜದೊಳಗೆ ಏನೂ ಗೊಂದಲ ಇಲ್ಲ. ಉಪ ಪಂಗಡದವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕಾಗಿದೆ. ಅವ್ರಿಗೂ ಮಾರ್ಗದರ್ಶನ ಈ ಮುಖಾಂತರ ಮಾಡ್ತಾ ಇದ್ದೀವಿ. ಸರ್, ಈಗ 22ರಿಂದ ಆರಂಭ ಆಗ್ತಾ ಇದೆ. ಈಗ ನೀವು ಅರಿವು ಮೂಡಿಸ್ಲಿಕ್ಕೆ ಇನ್ನೂ ಸಮಯ ಬೇಕಾ? ರಿಕ್ವೆಸ್ಟ್ ಏನಾದ್ರು ಮಾಡ್ತೀರಾ ಇದನ್ನ ಮುಂದೂಡಿ ಅಂತ? ವೀರಶೈವ ಲಿಂಗಾಯತರು ತಿಳುವಳಿಕೆ ಇದ್ದ ಸಮಾಜದು. ಒಂದು ರಾತ್ರಿ ನಮ್ಗೆ ಸಾಕು. ಒಂದು ರಾತ್ರಿ ನಾವು ಹೇಳಿದ್ರೆ ಎಲ್ಲ ಸರಿ ಆಗ್ತದೆ, ಏನ್ ತೊಂದರೆ ಇಲ್ಲ ನಮ್ಗೆ. ಸರ್, ಈಗ ಧರ್ಮದ ವಿಚಾರದಲ್ಲಿ ಬರೆಸೋ ವೀರಶೈವ ಲಿಂಗಾಯತ ಬರೆಸೋ ವಿಚಾರ ವಿಚಾರ ಡಿಸ್ಕಷನ್ ಮಾಡಿಲ್ಲ. ತಮ್ಮ ನಿಲುವೇನು ಸರ್? ಅಲ್ಲ, ನಮ್ ನಿಲುವು ಅಂದ್ರೆ ಏನ್ ಅಖಿಲ ಭಾರತ ವೀರಶೈವ ಮಹಾಸಭಾದವ್ರು ಏನ್ ಮಾಡ್ತಾರೆ ಅದೇ ನಿಲುವು. ಇದ್ರೊಳಗೆ ಭಿನ್ನಾಭಿಪ್ರಾಯ ಇಲ್ಲೇ ಇಲ್ಲ. ಆಯ್ತಾ?